ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹುಣಸಗಿ ಪಿಡಬ್ಲ್ಯೂಡಿ ರಸ್ತೆ ಪಕ್ಕದಲ್ಲಿರುವ ಅತಿಕ್ರಮಣವಾಗಿ ಇರುವ ಶೆಡ್ಡುಗಳ ತೆರವುಗೊಳಿಸಲಾಯಿತು. ಹೌದು, ಹುಣಸಗಿ ತಾಲೂಕಿನ ಪಟ್ಟಣದಲ್ಲಿರುವಂತಹ ಮಾಂತಸ್ವಾಮಿ ವೃತ್ತದಿಂದ ಹಿರಿಯಾಳದವರೆಗೂ ರಸ್ತೆ ಅಗಲೀಕರಣ ಆಗ್ತಾ ಇದ್ದು, ಅಂಗಡಿ ಶೆಡ್ಡುಗಳನ್ನು ತೆರವು ಕಾರ್ಯಾಚರಣೆ ಪಟ್ಟಣ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅರುಣಕುಮಾರ ಚಾಮಣ ಅವರು ನೇತೃತ್ವದಲ್ಲಿ ತೆರವು ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾದ ನಿಂಗರೆಡ್ಡಿ ಜೈ ಹಾಗೂ ಬೀರಪ್ಪ ಎಸ್ಡಿಎ ಮಾಂತೇಶಕುಮಾರ ಸೂಪರ್ವೈಸರ್ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ವರ್ಗ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ವರದಿ ಹನುಮಂತ ದೊರೆ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್, ಇವತ್ತು ಹುಣಸಗಿ ಪಟ್ಟಣದಲ್ಲಿರುವ ಹಿರಿಯಳದಿಂದ ಮಾಂತಸ್ವಾಮಿ ವೃತ್ತದವರೆಗೂ ಈ ಅತಿಕ್ರಮಣವಾಗಿರುವ ಶೆಡ್ಗಳನ್ನು ತೆರವುಗೊಳಿಸ್ತಾ ಇದ್ದೀನಿ. ಏನು ಸಮಸ್ಯೆ ಇದೆ ಸರ್? ಏನು ರಸ್ತೆ ಏನಾದರೂ ಅಗಲೀಕರಣ ಆಗ್ತಾ ಇರೋದ್ರಿಂದ ಆ್ಯಕ್ಚುಲಿ ರಸ್ತೆ ಬದಿಯಲ್ಲಿ ಅಧಿಕರಣವಾಗಿ ಕಟ್ಟಿರುವ ಕಟ್ಟಡಗಳು ಅತಿಕ್ರಮಣವಾಗಿ ಸೈಡ್ಗಳು ನಿರ್ಮಾಣವಾಗಿರೋದು, ಅದರಿಂದ ಸಾರ್ವಜನಿಕ ತುಂಬ ತೊಂದರೆ ಉಂಟಾಗಿರೋದ್ರಿಂದ ಅದಕ್ಕೆ ಇದು ತೆರವುಗೊಳಿಸಲಾಗಿದೆ. ಸರ್, ಇದೇ ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಏನು ಅಗಲೀಕರಣ ಆಗ್ತಾ ಇದೆ ಸರ್? ಹಿರೇಹಳ್ಳಲಿಂದ ಮಾನಸ್ವಾಮಿ ಸರ್ಕಲ್ ಈ ಸೆಂಟರ್ ರೋಡ್ಲಿಂದ ಎಷ್ಟು ಫೂಟ್ ಆಗ್ತದೆ ಸರ್? ಎರಡು ಭಾಗ 50 ಫೀಟ್ವರೆಗೆ ಇದು ಮಾಡ್ತಾರೆ, ತೆರವುಗೊಳಿಸ್ತಾರೆ. ಇಲ್ಲ ಸರ್, ಒಂದು ಈ ಸೆಂಟ್ರಲಿಂದ ಸೆಂಟ್ರ್ ಆ ಕಡೆ 50 ಮೀಟ್ರ್, ಈ ಕಡೆ 50 ಮೀಟ್ರ್. ಈಗ ಇಲ್ಲಿ ಮಾನಸ್ವಾಮಿ ಸರ್ಕಲ್ವರೆಗೂ ಆಗುತ್ತೆ ಸರ್ಕಲ್ ಮಾಡ್ತಾರೆ. ಇವ್ರಿಗೆ ಏನಾದರೂ ಮುಂಚೆ ಇವರೆಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀರಾ ಸರ್? ಏನು ಹೇಳೋದು? ಈಗಾಗಲೇ ಅವರಿಗೆ 7 ದಿನ ಆಗಿದ ನಂತರ ಅವ್ರು ನಮಗೆ 20 ದಿನದ ಕಾಲಾವಕಾಶ ಕೇಳಿದ್ರು. ಆ 20 ದಿನದ ಕಾಲಾವಕಾಶ ಆಗಿದ ನಂತರ ನಾವು ಆಲ್ರೆಡಿ ತೆರವು ಮಾಡೋಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಮುಂಚೆ ಏನಾದರೂ ಎಲ್ಲ ಅಂಗಡಿಗಳನ್ನು ತೆಗೆದ್ರು, ಇನ್ನೂ ಉಳಿದ್ರು ಎಷ್ಟು ಅಂಗಡಿ ಉಳಿದ ಸರ್? ಇನ್ನೂ ಉಳಿದ ತೆಗಿತಾ ಇದ್ದೀವಿ. ಇವತ್ತೇನು ಫೈನಲ್ಲ, ನಾಳೆ ಆಗುತ್ತೆ ಸರ್? ಒಂದು 2 ದಿನದಲ್ಲಿ ಟೋಟಲ್ ಎಲ್ಲ ಪೂರ ಮಾಡ್ತೀವಿ. ತಮ್ಮ ಹೆಸರು ಸರ್? ಮುಖ್ಯ ಅಧಿಕಾರಿ.